ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಜಾಸ್ತಿ ಟೈಮ್ ಸಿಗ್ತಾ ಇದೆ ನೋಡಿ. ಮೊಮ್ಮಗಳು ಬಂದಿದ್ದಾಳೆ ಇವತ್ತು, ಆಟ ಮಾಡಿಕೊಂಡು ಬರ್ತೀನಿ ಅಂತ ಸ್ಕೂಲಿಗೆ ರಜೆ ಹಾಕಿ. ಅದಕ್ಕೆ ನನಗೆ ಏನಾದರೂ ನೆನಪಾಗ್ತಾ ಇರುತ್ತೆ. ಸುಮ್ಮನೆ ಇರ್ತೀನಲ್ಲ, ನೆನಪಾಗ್ತಾ ಇರುತ್ತೆ. ಹಂಗೆ ಒಂದು ಇನ್ಸಿಡೆಂಟ್ ನೆನಪಾಯ್ತು ನನಗೆ, ನಮ್ಮ ಲೈಫಲ್ಲಿ ಆಗಿರುತ್ತೇನೆ. ನಾವು ಅವತ್ತಿಂದ ಅಂದರೆ ನನಗಿಬ್ಬರು ಗಂಡು ಮಕ್ಕಳು. ದೊಡ್ಡವನಿಗೆ 32 ವರ್ಷ, ಚಿಕ್ಕವನಿಗೆ 29-30 ವರ್ಷ. ಚಿಕ್ಕವನು 1.5 ವರ್ಷದ ಮಗು ಆಗಿದ್ದಾಗ ನಾವು ಅಂಗಡಿ ಸ್ಟಾರ್ಟ್ ಮಾಡಿದ್ದು. ಚಿಲ್ಲರೆ ಅಂಗಡಿ ನನಗೆ ಇಟ್ಕೊಟ್ಟಿದ್ದು ನಮ್ಮ ಯಜಮಾನರು. ಅವಾಗಿಂದ ಸ್ಟಾರ್ಟ್ ಆಗಿತ್ತು, ಈಗಲೂ ನಡೀತಾ ಇತ್ತು. ಈಗ ಬಾಗ್ಲಾಕ್ ಬಂದಿದ್ದೀವಿ. ಮಗು ಹತ್ರ ಎಲ್ಲ ಬಂದಿದ್ದೀನಲ್ಲ, ಅದಕ್ಕೆ ಬಾಗ್ಲಾಕ್ ಬಂದಿದ್ದೀವಿ. ಚಿಲ್ಲರೆ ಅಂಗಡಿ ಇತ್ತಲ್ಲ, ನನಗೂ ನನ್ನ ಮಕ್ಳಿಗೂ ಅವತ್ತಿಂದ ಸ್ವಲ್ಪ ಫಿಲಮ್ ನೋಡೋ ಹುಚ್ಚು ಜಾಸ್ತಿ. ನಮ್ಮ ಯಜಮಾನರನ್ನು ಕರ್ಕೊಂಡು ಹೋಗ್ತಿದ್ದೋ, ಸೆಕೆಂಡ್ ಶೋಗೆ ಹೋಗ್ತಿದ್ದೋ. ಅಂಗಡಿ ಬಾಗ್ಲಾಕಿ ಹೋಗ್ಬೇಕಲ್ಲ, ವ್ಯಾಪಾರ ಹೋಗುತ್ತೆ ಅಂದ್ಬಿಟ್ಟು ಸೆಕೆಂಡ್ ಶೋಗೆ ಹೋಗ್ತಿದ್ದೋ. ನಾವು ಮನೆ ಕಟ್ಟಿದ್ದೇವೆ, ಅವಾಗ ತಾನೇನು ಡೆವಲಪ್ ಆಗಬೇಕಿತ್ತು. ಕರೆಂಟ್ ಎಲ್ಲ ಕಡಿಮೆ, ನಾವೇ ಕಂಬ ಹಾಕ್ಸಿ ನಮ್ಮ ಮನೆಗೆ ಕರೆಂಟ್ ತೊಗೊಂಡಿತ್ತು. ನಮ್ಮ ಹುಡುಗರು ಯಾವಾಗಲೂ ರಾತ್ರಿ 9:30 ಹಂಗೆ ಬಂದು ಟಾರ್ಚ್ ಹಾಕೊಂಬಂದು ನನ್ನ ಕರ್ಕೊಂಡ್ಬರ್ತಿದ್ರು. ನಾವು ಅಂಗಡಿ ಇಟ್ಟಿದ್ದು ಏರಿಯಾದ ಕರೆಂಟ್ ಇತ್ತು, ನಾವು ಮನೆ ಕಟ್ಟಿದ್ದ ಏರಿಯಾದ ಕರೆಂಟ್ ಇರಲಿಲ್ಲ. ಹಂಗೆ ಕರ್ಕೊಂಡ್ಬರ್ತಿದ್ರು. ಅವತ್ತು ಫಿಲಮ್ಗೆ ಹೋಗ್ಬೇಕು ಅಂದ್ಕೊಂಡ್ವಲ್ಲ, ಅದಕ್ಕೆ ಅವ್ರು ಅಡುಗೆ ಮಾಡಬೇಕಿತ್ತಲ್ಲ. ಅದಕ್ಕೆ ಅಡುಗೆ ನಮ್ಮ ಮನೇಲಿ ಯಾರಂದ್ರೆ ಅವರೇ ಮಾಡ್ತಾಯಿದ್ರು ಹುಡುಗರು. ನಾನಿದ್ರೆ ನಾನು ಮಾಡ್ತಿದ್ದೆ, ನಾನು ಮಾಡೋಕ್ಕಾಗಲಿಲ್ಲ ಅಂತಂದರೆ ಲೇಟ್ ಆಯಿತು ಅಂಗಡಿಗೆ ಹೋಗೋಕೆ ಅಂದರೆ ಅವರೇ ಮಾಡ್ತಿದ್ರು. ಹಿಂಗೆ ನಡೀತು. ಚಿಕ್ಕ ಮಕ್ಕಳಿದ್ದಾಗ ಮಾಡ್ತಿದ್ರು, ಈಗಲೂ ಅವಾಗ ಮಾಡ್ತಾರೆ. ಸೊಸೆಯರು ಬಂದರು, ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಈಗ ಹಿಂಗೆ ನಡೀತಿದ್ದಾಗ ಫಿಲಮ್ಗೆ ಹೋಗ್ಬೇಕು ಅಂದ್ಕೊಂಡ್ವಲ್ಲ, ಆವಾಗ ನಾನೇ ಟಾರ್ಚ್ ಇಟ್ಕೊಂಡ್ಬರ್ತೀನಪ್ಪ, ನೀವು ಬೇಗ ರೆಡಿಯಾಗಿರ್ರಿ ಟೈಮ್ಗೆ ಅಂತ ಹೇಳಿದ್ದೆ. ನಮ್ಮ ಯಜಮಾನರು ಮನೆಯಲ್ಲೇ ಇದ್ದರು. ಅವರು ಮನೇಲಿ ಮಿಷಿನ್ ಇತ್ತು, ಇದ್ರದ್ದು ಸಿಲ್ಕ್ ಮಿಷಿನ್ ಇತ್ತು, ಡೂಪಿನ್ ಮಿಷಿನ್ ಅಂತಾರೆ ಅದನ್ನು. ಅವ್ರು ಮನೇಲಿ ಕೆಲಸ ಮಾಡ್ತಿದ್ರು, ಹುಡುಗರು ಅಡುಗೆ ಮಾಡ್ತಿದ್ರು. ಸರಿ, ನಾನೇ ಡೋರ್ ಹೇಳ್ಬಿಟ್ಟು ಬೀಗ ಹಾಕ್ಕೊಂಡು ಟಾರ್ಚ್ ಇಟ್ಕೊಂಡು ಬರ್ತಾ ಇದ್ನ. ನನಗೆ ಫಿಲಮ್ ಹುಚ್ಚು ಹೇಳಿದ್ನಲ್ಲ, ಫಿಲಮ್ ಹುಚ್ಚು ಜಾಸ್ತಿ ಸ್ವಲ್ಪ ನಮಗೆ ಅಂತ. ಫಿಲಮ್ಗೆ ಹೋಗೋ ಖುಷಿಯಲ್ಲಿ ಹಾಡು ಹೇಳ್ಕೊಂಡು, ಯಾರು ಇಲ್ವಲ್ಲ ರೋಡಲ್ಲಿ, ನಾನು ಹಾಡು ಹೇಳ್ಕೊಂಡು ಟಾರ್ಚ್ ಇಟ್ಕೊಂಡು ಬರ್ತಾ ಇದ್ದೆ. ಹಂಗೆ ಬರ್ತದೆ. ಮನೆ ಸ್ವಲ್ಪ ದೂರ ಇದೆ ಅನ್ನೋವಾಗ ದಾರಿಲಿ ಒಂದು ಹಾವು ಹೋಗ್ತಾ ಇತ್ತು. ನನಗೆ ಈ ಫಿಲಮ್ ಹಾಡು ಮರ್ತ್ಬಿಟ್ಟು ಎಡಗೈ ಬಟ್ಟೆ ಇಟ್ಕೊಂಡು ನಾರಾಯಣ 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 ಅಂತ ಸ್ಟಾರ್ಟ್ ಆಗೋಯ್ತು. ಬಾಯಲ್ಲಿ ಸ್ಟಾರ್ಟ್ ಆಗಿ ಟಾರ್ಚ್ ಇಟ್ಕೊಂಡು ಕೈ ಹಿಂಗೆ ಇಟ್ಕೊಂಡು ನಾರಾಯಣ ನಾರಾಯಣ ಅನ್ಕೊಂಡು ಹಂಗೆ ನಿಂತಿದ್ದೆ. ಬೈಕ್ ಏನ್ ಮಾಡ್ಬೇಕೋ ಗೊತ್ತಾಗ್ಲಿಲ್ಲ ನನಗೆ. ಫಸ್ಟ್ ಟೈಮ್ ನಾನೊಬ್ಬಳೇ ಇದ್ದಾಗ ನೋಡಿದ್ದು ಫಸ್ಟ್ ಟೈಮ್ ಅವನ. ಪಾಪ ಅದ್ರ ಪಾಡಿಗೆ ಅದು ಕ್ರಾಸ್ ಮಾಡ್ಕೊಂಡು ಹೋಯ್ತು. ನಾನು ಆಮೇಲೆ ಫಾಸ್ಟಾಗಿ ಹೋಗಿ ಮನೆಗೆ ಹೋಗಿ ಯಜಮಾನ್ರಿಗೆ ಮಕ್ಕಳಿಗೆ ಎಲ್ಲ ಹೇಳಿ ಇದನ್ನ ನಾನು ಒಬ್ಬಳೇ ಇದ್ದಾಗ ಈಗ ನೋಡಿ ಸಾಧ್ಯ, ನಾನೇನೋ ದೊಡ್ಡ ಸಾಧನೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ನಾನು ಒಬ್ಬಳೇ ಇದ್ರು ಹಾವು ಕಾಣಿಸಿದ್ರು ಕೂಡ ನಾನು ಅದನ್ನ ನೋಡ್ಬಿಟ್ಟು ಬಂದಿದ್ದೀನಿ ಮನೆಗೆ ಅನ್ನೋದೇ ಒಂದು ದೊಡ್ಡ ಸಾಧನೆ ಆಗೋಗಿತ್ತು ನನಗೆ. ಇದು ಯಾವಾಗಲಾದ್ರೂ ನೆನಪಾಗುತ್ತೆ ನನಗೆ ಖುಷಿ ಅನ್ಸುತ್ತೆ. ಅಂದ್ರೆ ನಾನೊಬ್ಳೆ ಇವಾಗ ಯಜಮಾನ್ರು ಯಾರನ್ನ ಇದ್ದಾಗ ನೋಡಲ್ಲ, ಇದು ಹಾವು ಅಂತ ತೋರಿಸಿದಾಗ ನನಗೆ ಇಷ್ಟ ಇಲ್ಲ ನೋಡಕ್ಕಾದ್ರೂ ತೋರಿಸಿದಾಗ ನೋಡಿರ್ತೀನಿ. ನಾನೊಬ್ಳೇ ಇದ್ರು ಕಾಣಿಸಿದ್ರು ನಾನು ಅದನ್ನ ಫೇಸ್ ಮಾಡಿ ಬಂದಿದ್ದೀನಿ ಅನ್ನೋದಕ್ಕೊಂದು ಖುಷಿ. ಮನೆಗೆ ಹೋಗಿ ಯಜಮಾನ್ರಿಗೆ ಮಕ್ಕಳಿಗೆ ಹಿಂಗಾಯ್ತು ಕಣು, ಹಿಂಗೆ ಕಾಣಿಸ್ತು, ನಂಗೆ ಹಿಂಗೆ ಭಯ ಆಗೋಯ್ತು ಬರುತ್ತಾ ನವೀನ ಅಂತ ಹುಡುಗರಿಗೆ ಹೇಳಿದ್ರೆ, ಬಿಡಮ್ಮ ಅದೇನು ದೊಡ್ಡ ಸಾಧನೆ, ಅದ್ರ ಪಾಡ್ಗೆ ಅದು ಹೋಗ್ತಿರ್ತವೆ, ಎಷ್ಟವೇ ಇಲ್ಲಿ ಇರ್ತಾರೆ ಅವರು. ನಮ್ಮ ಯಜಮಾನ್ರು ಅವರು ಬೇಕಾದಷ್ಟು ನೋಡಿರ್ತಾರಲ್ಲ, ಮನೆ ಹತ್ರ ಮನೆ ಹತ್ರನೇ ಇರ್ತಿದ್ರಲ್ಲ, ಡೂಪಿನ್ ಮಿಷಿನ್ ಕೆಲಸ ಮಾಡಿಕೊಂಡು ಅವ್ರಿಗೂ ಕಾಣಿಸ್ತಿರ್ತಾವಲ್ಲ. ಆದರೂ ನನಗೆ ಅದು ದೊಡ್ಡ ಸಾಧನೆ ಅನಿಸ್ತಪ್ಪ ಆ ವಯಸ್ಸಿಗೆ. ನಿಮ್ಮ ಲೈಫಲ್ಲಿ ಏನಾದರೂ ಈ ಥರ ಇನ್ಸಿಡೆಂಟ್ ಇದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ. ನನ್ನ ಮೊಮ್ಮಗಳು ಬರ್ತಿದ್ದಾಳೆ ನೋಡಿ ಹೆಂಗಿಕೊಂಡ್ರೆ ಬಟ್ನ ಬಟ್ಟಿಕೊಂಡು ಅವಳೇ ತಲೆ ಬಾಚ್ಕೊಂಡು ಬಾಚ್ತೀನಿ ಅಂದ್ರೆ ಕೇಳ್ತಾಳೆ. ಬಾಚ್ಕೊಂಡ್ ಬಂದವಳು, ಇವತ್ತು ರಜಾ ಹಾಕಿ ಬಂದವಳೆ, ಸ್ಕೂಲಿಗೆ ರಜಾ ಹಾಕಿ ತೋರಿಸ್ತಾಳೆ ನೋಡಿ. ಹೇಳಪ್ಪ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸರ್ಪ್ರೈಸ್ ಮಾಡ್ಕೊಳ್ಳಿ, ಆಮೇಲೆ ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು.